ಏನ್ ಗುರಾಯಿಸ್ತಾ ಇದ್ಯಾ? ಒಂದು ಹೆಣ್ಣನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಯೋಗ್ಯತೆ ಕಳ್ಕೊಂಡಿದ್ಯಾ ನೀನು. ಮೇಡಮ್ ಹೇಳೋದು ಕೇಳಿಸ್ತಾ ಇಲ್ವಾ? ತಲೆ ಎತ್ಕೊಂಡೇ ಮಾತಾಡ್ತೀಯ, ತಲೆ ತಗ್ಸ. ಏ, ಪೊಲೀಸ್ನವ್ರ ಹತ್ರ ಇದನ್ನೆಲ್ಲ ಇಟ್ಕೋಬೇಡ. ನಿನಗೆ ನಾನು ಯಾರು ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಗೊತ್ತಾದ್ರೆ ಏನ್ ದೊಡ್ಡ ಗಂಡಸ ನೀನು? ಗಂಡಸ್ತನ ಇರೋದು ಹೀಗೆಲ್ಲ ಕೂಗಾಡಿ ಅರ್ಚಾಡೋದ್ರಲ್ಲ, ಅಥವಾ ಹೆಣ್ಣಿನ ಮೇಲೆ ದರ್ಪ ತೋರೋದ್ರಲ್ಲ. ನಿಜವಾದ ಗಂಡಸು ಒಂದು ಹೆಣ್ಣಿನ ಜೊತೆ ಹೇಗೆ ಮಾತಾಡ್ತಾನೆ, ಹೇಗೆ ನಡ್ಕೋತಾನೆ ಅನ್ನೋದಕ್ಕಿಂತ ಅವನು ಹೇಗೆ ಅವಳನ್ನು ನೋಡ್ಕೋತಾನೆ ಅನ್ನೋದ್ರಲ್ಲಿದೆ. ಅವನ ದೃಷ್ಟಿಯಲ್ಲೇ ಅವನ ಯೋಗ್ಯತೆ ಗೊತ್ತಾಗ್ಬಿಡುತ್ತೆ. ಈ ಸೂಕ್ಷ್ಮಗಳೆಲ್ಲ ನಿನಗೆ ಅರ್ಥ ಆಗಿದ್ದಿದ್ರೆ ನೀನ್ ಯಾಕೆ ಹೀಗಿರ್ತಿದ್ದೆ ಹೇಳು? ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಯು ವಿಲ್ ಪೇಡ್ ಫಾರ್ ದಿಸ್. ನಂದು ಅದೇ ಮಾತು. ನೀನ್ ಮಾಡಿರೋ ಪಾಪಕ್ಕೆ ಶಿಕ್ಷೆ ಕೊಡಿಸ್ದೆ ಬಿಡಲ್ಲ. ನನ್ನ ತಂದೆ ಯಾರು ಅಂತ ಗೊತ್ತಿದ್ದು ಈ ಮಾತು ಹೇಳ್ತಾ ಇದೀಯಾ? ಗೊತ್ತಿರೋದಕ್ಕೆ ಹೇಳ್ತಾ ಇದ್ದೀನಿ ಶಿವು. ಒಂದೇ ಒಂದು ಏಟ್ ಬಿದ್ರು ಸರಿ ಇರಲ್ಲ. ಸತ್ಯ, ಧ್ವನಿ 4 ಗೋಡೆಯಿಂದ ಈಚೆ ಹೋಗ್ಬಾರ್ದು. ಏನ ನಿಮ್ಮ ಅಪ್ಪನ ಬಗ್ಗೆ ಮಾತಾಡ್ತಿದ್ದೆ? ಅವ್ರ ಹೆಸರು ಹೇಳೋ ಯೋಗ್ಯತೆ ಇದೆಯಾ ನಿನಗೆ? ನಿನ್ ತಂದೆ ನೋಡಿದ್ರೆ ಅವ್ರು ಎಷ್ಟು ಒಳ್ಳೆ ಅವರು. ಅಂತ ತಂದೆಗೆ ನೀನಂತ ನೀಚ್ ಮಗ ಇದ್ದಾನೆ ಅಂದ್ರೆ ನಂಬೋದಕ್ಕೆ ಆಗಲ್ಲ. ಈಗ ನನ್ನನ್ನು ಸುಮ್ಮನೆ ಬಿಟ್ರೆ ಸರಿ. ಇಲ್ಲ ಅಂದ್ರೆ ನಿನ್ನ ಜೀವನ ಬರ್ಬಾದ್ ಆಗತ್ತೆ. ಬೇಕಾಗಿದ್ದಾಗ್ಲಿ, ಆದ್ರೆ ನಿನ್ನನ್ನು ಬಿಡೋ ಮಾತೇ ಇಲ್ಲ. ಬಂಡೆ ತಲೆ ಕೊಟ್ರೆ ಒಡೆಯೋದು ತಲೆ, ಬಂಡೆ ಅಲ್ಲ. ಎಂತ ಪಾಪಿನೋ ನೀನು? ಒಂಚೂರು ಪಶ್ಚಾತ್ತಾಪ ಅನ್ನೋದು ಇಲ್ವೇ ಇಲ್ವಾ? ಕಂಡವ್ರ ಮನೆ ಹೆಣ್ಮಕ್ಳು ಅಂದ್ರೆ ಏನ್ ಬೇಕಾದ್ರೂ ಹೇಗ್ ಬೇಕಾದ್ರೂ ನಡ್ಕೋಬಹುದು ಅಂತ ತಿಳ್ಕೊಂಡಿದ್ದೇನೋ? ಹೆಣ್ಮಕ್ಳ ತಂದೆ ತಾಯಿ ನೋವು ನಿನ್ನಂತ ಪಾಪಿಗಳಿಗೆ ಹೇಗ ತಿಳಿಯುತ್ತೆ? ಸರ್, ಸಮಾಧಾನ ಮಾಡ್ಕೊಳ್ಳಿ. ಇಂಥ ಕಟಕರಿಗೆ ಇದೆಲ್ಲ ಹೇಗ್ ಗೊತ್ತಾಗುತ್ತೆ ಹೇಳಿ? ಇಂಥವ್ರಿಗೆಲ್ಲ ದಂಡಂ ದಶಗುಣಂ ಪಾಲಿಸಿನೇ ಸರಿ. ತಗೊಳ್ಳಿ ಸರ್, ಇಂಥವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು, ಹೇಗ್ ಶಿಕ್ಷೆ ಕೊಡ್ಬೇಕು ಅಂತ ನಿಮಗನ್ಸುತ್ತೋ ಆ ಶಿಕ್ಷೆನ ಕೊಡಿ. ಇನ್ನೊಂದ್ಸತಿ ಹೆಣ್ಮಕ್ಳನ್ನ ಕಣ್ಣೆತ್ ನೋಡೋದಕ್ಕೂ ಹೆದರ್ಕೋಬೇಕು ಈ ನನ್ನ ಮಗ. ತಗೊಳ್ಳಿ ಸರ್. ತಗೊಳ್ಳಿ ಸರ್. ಮೇಡಮ್ ಹೇಳಿದ್ಮೇಲೆ ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಆಗಿರೋ ಅನ್ಯಾಯನ ನೆನೆಸ್ಕೊಂಡು ಸರಿಯಾಗಿ ಬಾರಿಸಿ ಅವನಿಗೆ. ತಂದೆಗಾಗಿರೋ ನೋವೇನೋ ಅಂತ ಅವನಿಗೂ ಗೊತ್ತಾಗ್ಲಿ. ಅಪ್ಪ, ಹೇಗಿದೆಯಮ್ಮ? ನೋಡಪ್ಪ, ಹೀಗಿದ್ದೀನಿ. ಸಾಯಕ್ಕೂ ಆಗದೆ ಬದುಕೋದಕ್ಕೂ ಆಗದೆ ಒದ್ದಾಡ್ತಿದ್ದೀನಿ. ಇನ್ನು ನಾನು ಹೇಗೆ ತಲೆ ಎತ್ಕೊಂಡು ಓಡಾಡ್ಲಿ? ಇಂಥ ಸ್ಥಿತಿ ಯಾರಿಗೂ ಬರಬಾರ್ದು. ಯಾಕಾದ್ರೂ ಬದುಕಿದ್ದೀನಿ ಅಂತ ಅನಿಸ್ತಾ ಇದೆ. ಬೇಡ ಬೇಡ. ನಿಮ್ಮ ಮಗಳನ್ನ ಆ ಪರಿಸ್ಥಿತಿನಲ್ಲಿ ನೋಡಿದಾಗ ನಿಮ್ಗಾದ ನೋವನ್ನ ತೋರಿಸಿ ಸರ್ ಇವನಿಗೆ. ಬೇಡ, ನನಗೇನಾದ್ರೂ ಒಂದು ಚೂರು ಹೆಚ್ಚು ಕಡಿಮೆ ಆದ್ರೂ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ.
ಮಕ್ಕಳನ್ನು ಎಷ್ಟು ಕಷ್ಟಪಟ್ಟು ಪ್ರೀತಿಯಿಂದ ಸಾಕಿ ಬೆಳೆಸಿರ್ತೀವಿ, ಕಿತ್ತು ತಿಂತೀರೇನೋ ನೀವು? ಹೆಣ್ಣು ಮಕ್ಕಳು ಅಂದರೆ ಹೋಗದ ವಸ್ತು ಏನೋ? ನಿಮ್ಮ ತಾಯಿ ಹೆಣ್ಣಲ್ವೇನೋ? ಬೇಕಾಬಿಟ್ಟು ಕಿತ್ತು ಉಪಯೋಗಿಸಿರೋದಕ್ಕೆ ಹೆಣ್ಮಕ್ಳಿನ ವಸ್ತು ಏನೋ? ಅವರು ನಮ್ಮ ಹಾಗೆ ಮನುಷ್ಯರಲ್ವೇನೋ? ಮಗನೇ, ಇನ್ನೊಂದ್ಸರಿ ಯಾವುದೇ ಹೆಣ್ಮಗುನ ಕಣ್ಣೆತ್ತಿ ನೋಡೋದಕ್ಕಿಂತ ಮೊದಲು ನಿನಗೆ ಈ ಏಟುಗಳ ಜ್ಞಾಪಕ ಬರಬೇಕು. ಮೇಡಮ್, ಸರಿಯಾಗಿ ಮಾಡಿದ್ರಿ. ಇಂಥವ್ರಿಗೆ ಇದೇ ಸರಿಯಾದ ಶಿಕ್ಷೆ. ಆದರೂ ಇವ್ರು ಕೊಬ್ಬಿಳಿಯೋದು ಡೌಟೇ ಮೇಡಮ್. ಎಷ್ಟೋ ವರ್ಷದಿಂದ ಕೂಡಿ ಹಾಕಿರೋ ಕೊಬ್ಬಲ್ವಾ, ಇಳಿಸೋದಕ್ಕೆ ನಮ್ಮ ಶ್ರಮನೂ ಬೇಕಾಗತ್ತೆ. ಇಳಿಸೋಣ. ನೀನು ಇತ್ತೀಚಿನ ಬೆಳವಣಿಗೆ ನೋಡಿ ನೀನು ಬದಲಾಗಿದ್ಯಾ ಅನ್ಕೊಂಡಿದ್ದೆ. ಮನೆಯವರೆಲ್ಲರೂ ಅಲ್ಲ ಅವಳು ಬುದ್ಧಿ ನಾಯಿ ಬಾಲ ಇದ್ದಂಗೆ ಅಂದ್ರು. ನಿನ್ನ ನೋಡಿ ಎಲ್ಲೋ ಒಂದು ಕಡೆ ಅಯ್ಯೋ ಪಾಪ ಅನ್ಸೋದು. ಕೊನೆಗೂ ನಿನ್ ಬುದ್ಧಿ ತೋರ್ಸೇ ಬಿಟ್ಟಿಯಲ್ಲ. ನಾನು ಪುನಃ ಮದುವೆ ಆಗ್ತೀನಿ, ಸಾಧ್ಯ ಆದ್ರೆ ತಡಿ. ಬಾಲ, ನಾನು ಯಾಕೆ ಹೀಗೆಲ್ಲ ಮಾಡ್ತೀನಿ ಅಂತ ಅರ್ಥ ಮಾಡ್ಕೊಳ್ದೇನೆ ನನಗೆ ಹೊಡೆದ್ಬಿಟ್ಟೆ ಅಲ್ಲ. ನಿನಗೆ ನಾನು ಮಾಡಿರೋ ಕೆಲಸ ಅಷ್ಟೇ ಕಾಣಿಸುತ್ತೆ, ಆದ್ರೆ ಅದ್ರ ಹಿಂದೆ ಇರೋ ಉದ್ದೇಶ ಮಾತ್ರ ಗೊತ್ತಾಗಲ್ಲ ಅಲ್ವಾ? ನಾನು ನಿನ್ನನ್ನು ಪಡ್ಕೊಳ್ಳೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೆ ನೀನು ಕಲ್ಲು ಬಂಡೆ ಆಗ್ಬಿಡಿದ್ಯಾ. ಅದ್ರ ತಕ್ಕ ಹಾಗೆ ರುಕ್ಕು ಬೇರೆ ಮಾವ ಅಂತ ನಿನ್ನ ಹಿಂದೆನೆ ಬಿದ್ದು ಸಾಯ್ತಾಳೆ. ನಿನ್ನ ಪಡ್ಕೊಳ್ಳೋಕೆ ಇನ್ಯಾವ ದಾರಿ ಇದೆ ಹೇಳು ಬಾಲ? ಪ್ರೀತಿ, ಪ್ರೇಮ, ಮದುವೆ, ದಾಂಪತ್ಯ, ಹಣಕಾಸಿನ ಸಮಸ್ಯೆ, ವ್ಯಾವಹಾರಿಕ ಸಮಸ್ಯೆ, ಸ್ತ್ರೀ ಪುರುಷ ವಶೀಕರಣ, ವಿದೇಶ ಪ್ರಯಾಣ, ಅತ್ತೆ ಸೊಸೆ ಜಗಳ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಫೋನಿನ ಮುಖಾಂತರ 9 ದಿನದಲ್ಲಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತೆ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಿಮ್ಮ ಸಮಸ್ಯೆ ನಿಮಗೆ ಕತ್ತಲಾಗಿದೆ. ನಿಮ್ಮ ಸಮಸ್ಯೆಗಳಿಂದ ಮುಕ್ತಿ ಹೊಂದಬೇಕೆ? ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಚಿಂತಿಸುವ ಅಗತ್ಯವಿಲ್ಲ. ಪಂಡಿತ್ ಪರಶುರಾಮ್ ಆಚಾರ್ಯ ಅವರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗುತ್ತೆ. ಎಸ್, ನನಗಿವಾಗ ಉಳಿದಿರೋದಿದ್ದು ಒಂದೇ ದಾರಿ. ಇದನ್ನೇ ಟ್ರೈ ಮಾಡಬೇಕು. ಹಾಗೆ ಮಾಡಿದ್ರೇನೆ ಬಾಲ ನನಗೆ ಮತ್ತೆ ವಾಪಸ್ ಸಿಗೋದು. ಉಷಾ, ಲಾಯರ್ ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಕೇಳಿದ್ರೆ ನೀನು ಸ್ಟೇಷನ್ ಹತ್ರ ಬರಬೇಕಾಗತ್ತೆ. ಸ್ಟೇಷನಿಗೆ ಒಬ್ಬಳೇ ಬರೋದಕ್ಕೆ ಕಷ್ಟ ಆದರೆ ಹೇಳು, ನಾನು ಸ್ಟೇಷನಿಂದ ಯಾರನ್ನಾದರೂ ಕಳಿಸ್ತೀನಿ, ಸರಿನಾ? ಮತ್ತು ನಿನ್ನ ಮೈಕೈ ನೋವೆಲ್ಲ ಹೇಗಿದೆ? ಹಾಸ್ಪಿಟಲ್ಗೆ ಏನಾದರೂ ಹೋಗಬೇಕು ಅಂದರೆ ಹೇಳು, ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಕ್ಕ, ಹಾಗೇನಿಲ್ಲ, ಆರಾಮಿದ್ದೀನಿ. ಹಾಗಿದ್ರೆ ನೀನು ಇನ್ಮೇಲಿಂದ ಆ್ಯಕ್ಟಿವ್ ಆಗಿರಬೇಕು. ಒಂದು ಕಡೆ ಕೂತಿದ್ರೆ ಮನಸ್ಸಿಗೆ ಬೇಡದೇ ಇರೋ ಯೋಚನೆಗಳೇ ಬರುತ್ತೆ. ಸೊ ಓಡಾಡು, ಏನಾದರೂ ಕೆಲಸ ಮಾಡು, ಮನೆಯವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಖುಷಿಯಾಗಿ ಆರಾಮಾಗಿರು. ಯಾವುದಾದ್ರೂ ಫಿಲ್ಮು ಸೀರೀಸ್ ನೋಡೋದಿದ್ರೆ ನೋಡು. ಪಾಸ್ವರ್ಡ್ ಮತ್ತು ಲ್ಯಾಪ್ಟಾಪ್ ರಿತು ಹತ್ರ ಇರುತ್ತೆ, ಅವಳ ಹತ್ರ ಕೇಳು. ಸಂಜೆ ಅತ್ತೆ ಜೊತೆನೋ ಚಿಕ್ಕತ್ತೆ ಜೊತೆನೋ ವಾಕಿಂಗ್ ಹೋಗು. ಹೊರಗಡೆ ಹೋದರೆ ಮನಸ್ಸಿಗೂ ನೆಮ್ಮದಿ ಅನಿಸುತ್ತೆ. ಏನು ನಮ್ಮ ಉಷಂಗೆ ಕೆಲಸ ಕಾರ್ಯಗಳ ಪಟ್ಟಿನೇ ಕೊಡ್ತಾ ಇದೀಯಾ? ಹ್ಞೂ ಅತ್ತೆ, ಸುಮ್ಮನೆ ಕೂತಿದ್ರೆ ಮನ್ಸು ಹಾಳಲ್ವಾ, ಅದಕ್ಕೆ. ನಿಜ ಸತ್ಯ ನೀನು ಹೇಳೋದು.
ನೀನೇನು ಯೋಚನೆ ಮಾಡಬೇಡ, ಉಷನ್ನ ನಾವು ನೋಡ್ಕೋತೀವಿ. ನೀನು ಆ ಪಾಪಿನ ವಿಚಾರಿಸ್ಕೊ. ಅಂಥವ್ರನ್ನ ಸುಮ್ಮನೆ ಬಿಡಬಾರ್ದು, ಕಠಿಣ ಶಿಕ್ಷೆ ಆಗ್ಬೇಕು ಅವನಿಗೆ. ಖಂಡಿತ ಆಗುತ್ತೆ ಅತ್ತೆ. ಈ ಕೇಸು ಸಮಾಜಕ್ಕೆ ಒಂದು ಉದಾಹರಣೆ ಆಗಬೇಕು. ಯಾವುದೇ ಹುಡುಗ ಆದರೂ ಒಂದು ಹೆಣ್ಣನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದಕ್ಕೆ ಹೆದರ್ಕೋಬೇಕು. ಹಾಗೆ ಮಾಡ್ತೀನಿ. ಹೆಣ್ಮಕ್ಳ ಬಗ್ಗೆ, ಸಮಾಜದ ಬಗ್ಗೆ ಅದು ಎಷ್ಟೊಂದು ಕಾಳಜಿ ವಹಿಸ್ತೀಯ ಸತ್ಯ. ಅದಕ್ಕೆ ಆ ದೇವರು ನಿನಗೆ ಈ ಹುದ್ದೆ ಕೊಟ್ಟಿರೋದು. ಅತ್ತೆ, ನಾನೇನು ಹೊರಡ್ತೀನಿ. ಇನ್ನೂ ತುಂಬ ಕೆಲಸ ಇದೆ. ಎವಿಡೆನ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಹುಷಾರು. ನೀನು ಅಷ್ಟೇ ಸತ್ಯ, ಹುಷಾರು. ಟೈಮ್ಗೆ ತಿಂಡಿ ಊಟ ಎಲ್ಲ ಮಾಡು, ಮರಿಬೇಡ. ಸರಿ ಅತ್ತೆ. ಉಷಾ, ನಿಮ್ಗೇನಾಯ್ತು? ನೀವು ಅಕ್ಕ ಎಲ್ಲ ನನ್ನ ಪಾಲಿಗೆ ದೇವ್ರಾಗಿ ಬಂದ್ಬಿಟ್ರಿ. ಹಾಗೆಲ್ಲ ಮಾತಾಡಬಾರ್ದು. ಬಾ ನನ್ನ ಜೊತೆ. ನಮಸ್ತೆ. ನಮಸ್ತೆ. ಬಾಬಾ ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು. ಅಪಾಯಿಂಟ್ಮೆಂಟ್ ಇದೆಯಾ? ಇಲ್ಲ. ಅಪಾಯಿಂಟ್ಮೆಂಟ್ ಇದ್ದರೆ ಮಾತ್ರ ಒಳಗೆ ಎಂಟ್ರಿ. ನನಗಿದು ಗೊತ್ತಿರಲಿಲ್ಲ. ಅರ್ಜೆಂಟಾಗಿ ಅವ್ರನ್ನ ಮೀಟ್ ಮಾಡಬೇಕು, ಪ್ಲೀಸ್. ಇಲ್ಲೇ ಇರಿ, ಕೇಳ್ಕೊಬರ್ತೀನಿ. ನಮಸ್ತೆ. ಏನಾಗಬೇಕಾಗಿತ್ತು? ನಾನು ಒಂದು ಸಮಸ್ಯೆಗೆ ಸಿಕ್ಕಾಕೊಂಡಿದ್ದೀನಿ. ಅದಕ್ಕೆ ನೀವೇ ಪರಿಹಾರ ಕೊಡಬೇಕು. ಹೇಳಮ್ಮ, ಅದೇನು ಅಂತ. ನಮ್ಮಲ್ಲಿ ಪರಿಹಾರ ಇಲ್ಲದಿರೋ ಸಮಸ್ಯೆಗಳೇ ಇಲ್ಲ. ನನ್ನ ಗಂಡಂಗೆ ನನ್ನ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಮುಂಚೆ ಎಲ್ಲ ಹಾಗಿರಲಿಲ್ಲ. ನಾನು ಅಂದರೆ ಸಾಯ್ತಾ ಇದ್ದ. ಆದರೆ ಇವಾಗ ಫುಲ್ಲು ಚೇಂಜ್ ಆಗಿಬಿಟ್ಟಿದ್ದಾನೆ. ಅವನ ಜೀವನದಲ್ಲಿ ಒಬ್ಳು ತಾಟ್ಗೆತಿ ಬಂದಿದ್ದಾಳೆ. ನನ್ನ ಗಂಡನ್ನ ನನ್ನಿಂದ ಕಿತ್ಕೋತಾ ಇದ್ದಾಳೆ. ಅವಳ ತಾಳಕ್ಕೆ ಇವನು ಕುಣಿತಾ ಇದ್ದಾನೆ, ನನ್ನನ್ನು ದೂರ ಮಾಡ್ತಿದ್ದಾನೆ. ಆ ಹುಡುಗಿ ಯಾರು? ಎಲ್ಲಿಂದ ಬಂದ್ಲು? ಅವಳು ನನ್ನ ಗಂಡನ ಸಂಬಂಧಿ. ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದಿದ್ದಾಳೆ. ಅದೇ ನೆಪದಲ್ಲಿ ನಮ್ಮ ಮನೇಲೆ ಜಾಂಡ ಊರಿದ್ದಾಳೆ. ಅವಳು ನನ್ನ ಗಂಡನ್ನ ಬಿಟ್ಟೇ ಇರಲ್ಲ. ಏನೋ ಒಂದು ನೆಪ ಹುಡ್ಕೊಂಡು ಅವನನ್ನು ಅಂಟ್ಕೊಂಡೇ ಇಡ್ತಾಳೆ. ಅವನ ಜೊತೆನೇ ಕೆಲ್ಸಕ್ಕೆ ಹೋಗೋದು. ಏನೇ ಮಾಡಿದ್ರೂ ಅವರಿಬ್ಬರನ್ನ ಬೇರೆ ಮಾಡೋಕ್ಕೆ ಆಗಲ್ವಂತೆ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸಾಲದಕ್ಕೆ ನನ್ನ ಗಂಡನೂ ಅವಳನ್ನ ಮದುವೆ ಆಗ್ತೀನಿ ಅಂತ ಕೂತಿದ್ದಾನೆ. ಒಟ್ಟಿನಲ್ಲಿ ಅವರಿಬ್ಬರನ್ನ ಬೇರೆ ಮಾಡೋಕ್ಕೆ ಆಗ್ತಿಲ್ಲ. ನಾನು ಏನು ಮಾಡಲಿ? ನನಗೆ ಮೋಸ ಆಗ್ತಿದೆ. ನನಗೆ ನನ್ನ ಗಂಡ ಬೇಕು. ನೀವು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನ ಗಂಡ ಮತ್ತೆ ನನಗೆ ಸಿಗೋ ಹಾಗೆ ಮಾಡಿ ಪ್ಲೀಸ್. ಪಾಪ, ಅದೆಷ್ಟು ಅಂತ ಕಷ್ಟಪಡ್ತಾ ಇದೆಯಮ್ಮ ನೀನು. ಇವಾಗ ನೀವೇ ನನಗೆ ದಾರಿ ತೋರಿಸ್ಬೇಕು. ನಿನ್ನ ದಾರಿ ಮೇಲೆ ನೀನೇ ಮಣ್ಣು ಹಾಕ್ಕೊಂಡು ಈಗ ದಾರಿ ತೋರಿಸ್ಬೇಕು ಅಂದರೆ ಹೇಗಮ್ಮ? ಏನು ಹೇಳ್ತಿದ್ದೀರಾ? ಅಲ್ಲ, ಗಂಡನ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲ, ನೀನೇನು ಅವನಿಗೆ ಕಡಿಮೆ ಕಾಟ ಕೊಟ್ಟಿದ್ಯಾ? ನೀನೇ ಅವನನ್ನು ಬಿಟ್ಟು ಈಗ ಬೇಕು ಅಂತ ಹೇಳ್ತಾ ಇದೀಯ, ನಿಜ ತಾನೇ? ಇದೆಲ್ಲ ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೀಯಾ? ನಿನ್ನ ನೋಡಿದ ಕೂಡಲೇ ನಿನ್ನ ಭೂತ, ವರ್ತಮಾನ, ಭವಿಷ್ಯತ್ ಎಲ್ಲವನ್ನೂ ಹೇಳಬಲ್ಲೆ ನಾನು. ಇವಾಗ ನನ್ನ ಭವಿಷ್ಯ ಹೇಗಿದೆ ನೋಡಿ. ನಾನು ನನ್ನ ಗಂಡನ ಬಿಟ್ಟಿರೋಕ್ಕಾಗಲ್ಲ. ನಾನು ಅವನು ಒಂದಾಗಬೇಕು ಅಂದರೆ ಏನು ಮಾಡಬೇಕು? ಓ, ಇದಾ ನೀನು ಇಲ್ಲಿಗೆ ಬಂದ ಉದ್ದೇಶ? ನನ್ನ ಗಂಡ ಅವಳನ್ನ ಬಿಟ್ಟು ಮತ್ತೆ ನನ್ನ ಹತ್ರ ಬರಬೇಕು. ಮೊದಲಿನ ಥರ ನಾನು ಅವನು ಸುಖವಾಗಿರಬೇಕು. ನೀವು ಮೊದಲಿಂದಲೂ ಕೂಡ
ಸುಖವಾಗಿದ್ದ ಕಾಣ್ತಾ ಇಲ್ವಲ್ಲ ಇಲ್ಲಿ. ಇನ್ನು ಮುಂದೆ ನಾನು ಬದಲಾಗ್ತೀನಿ ಅಲ್ವಾ? ಅವನು ನನ್ನ ಹತ್ರ ವಾಪಸ್ ಬಂದರೆ ಸಾಕು. ನಾನು ನೀನು ಯಾವತ್ತೂ ದೂರ ಮಾಡ್ಕೊಳ್ಳಲ್ಲ. ಪ್ಲೀಸ್, ನಾನು ಅವನನ್ನ ತುಂಬ ಪ್ರೀತಿಯಿಂದ ನೋಡ್ಕೋತೀನಿ. ಅವನು ಅವಳ ಬಲೆಯಿಂದ ಬಿಡಿಸ್ಕೊಂಡು ಬಂದರೆ ಸಾಕು. ಏನು ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಏನಾದರೂ ಪ್ರಾಬ್ಲಮ್ಮಾ? ಸಮಸ್ಯೆ ದೊಡ್ಡದೇ ಇದೆ, ಆದರೆ ಅದಕ್ಕೆ ಅಂತ ಒಂದು ಪರಿಹಾರ ಇದ್ದೇ ಇದೆ. ಹಾಗಿದ್ರೆ ಸೊಲ್ಯೂಷನ್ ಕೊಡಿ. ಜೀವನ ಪೂರ್ತಿ ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತೀನಿ. ಆದರೆ ಅದಕ್ಕೆ ಅಂತ ತುಂಬ ಖರ್ಚಾಗುತ್ತಲ್ಲಪ್ಪ. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ನಾನು ಇನ್ನೂ ದುಡ್ಡು ಕೊಡ್ತೀನಿ. ನನಗೆ ನನ್ನ ಗಂಡ ಬೇಕು ಅಷ್ಟೇ. ಸಿಗ್ತಾನೆ, ಸಿಗದೆ ಎಲ್ಲಿ ಹೋಗ್ತಾನೆ? ಈ ನಿಂಬೆಹಣ್ಣುಗಳಲ್ಲಿ ಒಂದನ್ನ ನಿನ್ನ ಗಂಡನ ದಿಂಬಿನ ಕೆಳಗಡೆ ಇಡು, ಇನ್ನೊಂದಿನ ನಿನ್ನ ದಿಂಬಿನ ಕೆಳಗಡೆ ಇಟ್ಕೋ. ಈ ಭಸ್ಮ ತಗೊಂಬ. ಇದನ್ನ ನಿನ್ನ ಗಂಡನಿಗೆ ಗೊತ್ತಾಗದ ಹಾಗೆ ಅವನಿಗೆ ಹಚ್ಚ. 2 ದಿನದಲ್ಲಿ ಅವನು ನಿನ್ನ ಹಿಂದೆನೇ ಬರ್ತಾನೆ. ನೀವು ಹೇಳ್ತಾ ಇರೋದು ನಿಜನಾ? ನನ್ನ ಗಂಡ ಮತ್ತೆ ವಾಪಸ್ ನನ್ನ ಹಿಂದೆ ಬರ್ತಾನ? ಮೊದಲಿನ ಥರನೇ ಪ್ರೀತಿ ಮಾಡ್ತಾನ? ಆ ತಾಟ್ಗೆ ತಿನ್ಬಿಡ್ತಾನ? ಸಂಶಯನೇ ಬೇಡ. ನೀನು ಅಂದ್ಕೊಂಡ್ಗೆ ಆಗುತ್ತೆ ತಾಯಿ. ನೀನು ಹೊರಡು. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಬರ್ತೀನಿ. ಅಣ್ಣ, ನಾವು ಮಾಡ್ತಿರೋ ನಾಟಕ ಆದರೂ ನಿಮಗೆ ಗೊತ್ತೈತಿ ಇವೆಲ್ಲ? ನೀನು ಆ ಹುಡುಗಿನೇ ಗಂಡನ ಕಾಟ ಕೊಡ್ತಿದ್ದಾಳೆ ಅಂತ ಹೇಳ್ದಲ್ಲ, ಅದೇಗೆ? ಈ ಏರಿಯಲ್ಲಿ ಅವಳ ಬಗ್ಗೆ ಎಲ್ರಿಗೂ ಗೊತ್ತು. ನಾನು ಈ ವೇಷ ಹಾಕೋಕ್ ಮೊದಲು ಅವಳ ಅಂಗಡಿಲೇ ಬೋಂಡ ತಿಂತಾ ಇದ್ದಿದ್ದು. ಇವಳನ್ನ ಹಿಡ್ಕೊಂಡ್ರೆ ವ್ಯಾಪಾರ ಇನ್ನೂ ಚೆನ್ನಾಗಾಗತ್ತೆ. ನೋಡಿ ಹರ್ಷಿತ್, ನಾವು ಕೋರ್ಟ್ ಕೊಡಬೇಕಾಗಿರೋ ಎಲ್ಲ ಎವಿಡೆನ್ಸಸ್ಸು ನಮ್ಮ ಹತ್ರ ಇದೆ. ಈ ವಿಚಾರನ ಮೀಡಿಯಾ ಅಂತ ಹೋಗಿ ಇರೋ ಒಂದು ಸ್ವಲ್ಪ ಮರ್ಯಾದೆನೂ ಕಳ್ಕೊಂಡು ಆಮೇಲೆ ಯಾಕಪ್ಪ ಬದುಕಿದ್ದೀನಿ ಅಂತ ಅನ್ಸ್ಕೋಬೇಡಿ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಿದ್ದೀನಿ, ಸುಮ್ಮನೆ ನಿಜ ಒಪ್ಕೊಂಬಿಡಿ. ನೀವ್ಯಾರು? ನಾನು ಯಾಕೆ ನಿಮ್ಮ ಮಾತು ಕೇಳಬೇಕು? ಒಪ್ಕೊಳ್ಳೋ ಮಾತೇ ಇಲ್ಲ. ಇಲ್ಲಿಂದ ಹೇಗೆ ಆಚೆ ಹೋಗ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಮಾಡಿರೋದೇ ನೀಚ್ ಕೆಲಸ. ದೊಡ್ಡದಾಗಿ ಮಾತಾಡ್ತೀಯ. ಅವ್ರು ಏನು ಹೇಳ್ತಾರೋ ಅದನ್ನ ಕೇಳು. ಕೇಳಲ್ಲ. ಸತ್ಯ, ಹೊಡಿಬೇಡಿ. ಇವನ್ ತಂದೆ ದೇವೇಂದ್ರ ಅರಸ್ ಇನ್ಫ್ಲೂಯೆನ್ಸ್ ಇರೋ ಮನುಷ್ಯ. ಅದರ ಜೊತೆಗೆ ತುಂಬ ಪೊಲಿಟಿಕಲ್ ಪವರ್ಸು ಇದೆ. ಇಂಥವ್ರನ್ನ ನೇಣಿಗೆ ಹಾಕಿದ್ರೂ ತಪ್ಪಿಲ್ಲ ಮೇಡಮ್. ಸತ್ಯ, ಥಿಂಕ್ ಲೈಕ್ ಎ ಪೊಲೀಸ್ ಆಫೀಸರ್. ಸಾಮಾನ್ಯ ಹುಡುಗಿಯಾಗಿ ಯೋಚನೆ ಮಾಡಬೇಡಿ. ಹಾಗೆ ಯೋಚನೆ ಮಾಡಿದ್ರೆ ನನಗೂ ಇವ್ನನ್ನ ಸಿಗದ ಹಾಕುವಷ್ಟು ಕೋಪ ಬರ್ತಾ ಇದೆ. ಮತ್ತೆ ಈಗೇನು ಮಾಡೋಣ ಮೇಡಮ್? ಬಿ ಪೇಷಂಟ್ ಆ್ಯಂಡ್ ಕೇರ್ಫುಲ್. ಈಗ ನೀವು ಇವನ ಮೇಲೆ ಕೈ ಮಾಡಿದ್ರೆ ಅದೇ ವಿಷಯನೇ ತುಂಬ ದೊಡ್ಡದು ಮಾಡಿ ಹೊಡೆದು ಬಡ್ದು ಸ್ಟೇಟ್ಮೆಂಟಿಗೆ ಒಪ್ಪಿಸಿದ್ದಾರೆ ಅಂತ ನಿಮ್ಮ ಮೇಲೆ ಕೇಸ್ ತಿರುಗಿಸ್ತಾರೆ. ಏ ನಗಬೇಡ, ಇಲ್ಲಿಗೆ ಏನು ಮುಗಿಯಲ್ಲ. ತಿಪ್ಪರ್ಲಾಗ ಹಾಕಿದ್ರು ಯು ಮಸ್ಟ್ ಪೇ ಫಾರ್ ಯುವರ್ ಆಕ್ಷನ್ಸ್. ಹೌದಾ? ಆಗ ನಿನ್ನ ಕೈಲೇನೂ ಮಾಡೋಕ್ಕಾಗಲ್ಲ. ಸತ್ಯ,
ಇದು ಸರಿಯಾದ ಸಮಯ ಅಲ್ಲ ಸತ್ಯ. ವೇಟ್ ಮಾಡಿ ಪ್ಲೀಸ್. ಇಂಥೊಮ್ಮೆ ಸಿಗಟ್ ತೋಡ್ನ ಕಟ್ಟಿದ್ರು ತಪ್ಪಿಲ್ಲ ಮೇಡಮ್. ಇಷ್ಟಾದ್ರೂ ಒಂದು ಕಾನ್ಫಿಡೆನ್ಸ್ ನೋಡಿದ್ರ ದುರಹಂಕಾರ. ಅದೇನೋ ಹೇಳ್ತಾರಲ್ಲ, ಆರೋವಾಗಲೇ ಉರಿಯೋದು ಜಾಸ್ತಿ ಅಂತ. ಹಾಗಾಗಿದೆ ಇವ್ರ ಅದಕ್ಕೆ ಸ್ವಲ್ಪನೂ ಗಿಲ್ಟ್ ಇಲ್ದ ಹಾಗೆ ಮಾತಾಡ್ತಾಳೆ. ಡೋಂಟ್ ವರಿ ಸತ್ಯ, ಎಲ್ಲ ನಾನು ನೋಡ್ಕೋತೀನಿ. ಇಂಥವ್ರನ್ನ ಹೇಗೆ ವಿಚಾರಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಕಿರೋ ಸೆಕ್ಷನ್ಸ್ಗೆ ಮಗ ಒದ್ದಾಡಬೇಕು. ಅಷ್ಟು ಮಾಡಿ. ಖಂಡಿತ ಸತ್ಯ, ನಾನಿನ್ನು ಹೊರಡ್ತೀನಿ. ನಾಳೆ ಕೋರ್ಟಲ್ಲಿ ಸಿಗೋಣ.